ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೋದ್ದವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಬೇಕ್ರಿ ಬಸ್ ಒಂದೆರಡು ಆದ್ರೆ ಸಾಕ್ರಿ. ನೀರಿಂದ ಎಲ್ಲ ಅನುಕೂಲ ಐತಿ. ನಾವು ಮೊದಲು ಮದಿನಗರ ಒಳಗೆ ಬಾಡಿಗೆ ಇದ್ದೀವ್ರಿ. ಮತ್ತು ಇಲ್ಲಿ ಬಂದೀವ್ರಿ. ಈಗ ನಮ್ಮ ಮನೆ ಇದ್ದಿದ್ದಿಲ್ರಿ, ಮನೆ ಕೊಟ್ಟಾರ್ರಿ. ಎಲ್ಲ ಅನುಕೂಲ ಮಾಡಿಕೊಟ್ಟಾರ್ರಿ. ಮನೆಗಳೆಲ್ಲ ಚಲೋನು ಅದಾವ್ರಿ. ನಮ್ಗೆ ಏನೇನು ಬೇಕು ಅನುಕೂಲ ಎಲ್ಲ ನಾವು ಮಾಡ್ಕೊಂಡಿವ್ರಿ. ಮನೆ ಒಳಗ್ರಿ ನಮ್ಗೆ ಯಾವ ರೀತಿ ಇರಾಕ ಅನುಕೂಲ ಬೇಕಾದೆಲ್ಲ ಮಾಡ್ಕೊಂಡಿವ್ರಿ. ನೀರಿನ ಅನುಕೂಲ ಐತ್ರಿ. ಕರೆಂಟಿಂದ ಐತ್ರಿ. ಈಗ 2 ಬಲ್ಬ್ ಕೊಟ್ಟಾರ್ರಿ. ಈಗೆಲ್ಲ ಐತ್ರಿ. ಈಗ ಕರೆಂಟ್ ಇನ್ನೊಂದು ಸ್ವಲ್ಪ ಮಕ್ಕಳಿಗೆ ಓದಲಿಕ್ಕೆ ಅದು ಅನುಕೂಲ ಆಗಲಿಕ್ಕೆ ಬಸ್ ಒಂದು ಮಾಡ್ಬೇಕ್ರಿ. ಹೋಗಾಕ ಬರಾಕ ದೂರ. ಇಡೀ ರಾಜ್ಯದಾದ್ಯಂತ ಮೊಹರಂ ಹಬ್ಬ ವಾರ್ಷಿಕವಾಗಿ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ ದೇಶ ವಿದೇಶದಲ್ಲಿ ಕೂಡ ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡುವ ಉದ್ದೇಶ ಇಷ್ಟೇ. ಇವತ್ತು ಮೊಹಮ್ಮದ್ ಪೈಗಂಬರವರ ಹಸೀನ್ ಹುಸೇನ್ ಅವರು ಯುದ್ಧದಲ್ಲಿ ತೊಡಗಿರ್ತಾರೆ. ಈ ಯುದ್ಧದಲ್ಲಿ ಅವರು ಮರಣ ಹೊಂದಿದಾಗ ಆ ಹತ್ತಿರದಲ್ಲಿ ಎಲ್ಲಿ ಅವ್ರಿಗೆ ನೀರು ಸಿಕ್ಕಿರಲ್ಲ. ಆ ಒಂದು ಕಾರಣದಿಂದ ದೇವಾದಿ ದೇವತೆಗಳನ್ನ ಬೇಡಿ ಅವರ ಹಿಂದೂ ಸಂಸ್ಕೃತದಲ್ಲಿ ಈ ಒಂದು ನೀರನ್ನ ಕೊಟ್ಟಾಗ ಈ ಮೊಹರಂ ಹಬ್ಬ ಅಂತ ಆಚರಣೆ ಮಾಡ್ತಾ ಇದ್ರು. ಯಾಕಂದ್ರೆ ಈ ಒಂದು ಶರ್ಬತ್ ಅಂದ್ರೆ ತಂಪು ಪಾನಿ ಕೊಡುವ ಉದ್ದೇಶ ಏನಂದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಆತ್ಮಕ್ಕೆ ಗೌರವಿತವಾಗಿರಲಿ. ಒಂದು ಎಲ್ಲರೂ ಕೂಡಿ ಅಮರ್ ಅಕ್ಬರ್ ಅಂಟೋನಿ ತರ ಇಲ್ಲಿ ಹೆಚ್ಚಾನೆಚ್ಚು ಇವತ್ತು ಮುಸ್ಲಿಂ ಬಾಂಧವರಿಗಿಂತ ಹಿಂದೂ ಬಾಂಧವರೇ ಈ ಮೊಹರಂ ಹೆಚ್ಚನ್ನ ಆಚರಣೆ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಇವತ್ತು ಒಬ್ಬರಿಬ್ಬರಲ್ಲ, ಎಲ್ಲ ಜಾತಿ ಜನಾಂಗದವರು ಇದನ್ನು ಆಚರಣೆ ಮಾಡ್ತಿದ್ದಾರೆ. ಉದ್ದೇಶ ಇಷ್ಟೇ. ಈ ತಂಪು ಪಾನಿಯನ್ನು ಕೊಡುವ ಉದ್ದೇಶ ಏನಂದ್ರೆ ಎಲ್ಲರೂ ಈ ತಂಪು ಪಾನಿ ಕುಡಿದು ಎಲ್ಲರೂ ಒಟ್ಟಿಗೆ ತಣ್ಣಗಿರಲಿ ಅನ್ನುವಂಥ ಉದ್ದೇಶ ಒಂದೇ. ಹಾಗಾಗಿ ಇವತ್ತು ಎಲ್ಲರೂ ಮೌಲಾನವರು, ಪಾದ್ರಿಗಳು, ಮಠಾಧೀಶರು ಇವತ್ತು ಎಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 15 ದಿನದಿಂದ ಒಂದು ನೀವು ಅಕ್ಕೋರ ನಿಮ್ಮ ಕೈ ಮುಗಿತೀನಿ ಹೊಡಿಬೇಡ ಅಂತ ಹೇಳಿದ್ರಿ. ನಾನು ಒಂದು ಏಟ್ ಹೊಡೆದಿದ್ದಕ್ಕೆ 15 ದಿವಸ ಉಚ್ಚಾರಿಸ್ಕೊಂಡು ಮುಖಂಡೈತಿ ಹುಡುಗಿ. ಹೊಡಿಬೇಡ್ರಿ ಅಕ್ಕೋರ ನಿಮ್ಗೆ ಏಟ್ ಹಾಕಲ್ಲ ಅಷ್ಟು ನೀರು ಸರಿ ಯಾಕೊಂಡ್ ಮಾಡದ ಹುಡುಗಿ ಅಷ್ಟು ನೋಡ್ರಿ ಅಂತ ಹೇಳಿನ್ರಿ. ನಾನು ಆಯ್ತು ಅಂತ ಹೇಳಿ ಎಲ್ಲ ಸರ್ ಈ ಮೇಡಮ್ಗಳು ಎಲ್ಲರೂ ಹೇಳಿನಿ ಹೊಡೆಯಲ್ಲ ಅಂತ ಹೇಳ್ಯಾರ. ಇನ್ನೇಗದ ಲೆಕ್ಕ ಹಾಕೊಟ್ರತ್ತ ಲೆಕ್ಕ ಬಂದಿಲ್ಲ ತಕ್ಕಿಗೆ ಕಿಲ್ಲಕ್ಕೆ ಶಾಣೆ ಬೆಡ್ಲಕ್ಕೆ ಬರಲ್ಲ ಅನ್ನೋದಂತ ಸಿಕ್ಕ ಹೊಡ್ಕಸ್ಯಾರ. ನಾವು ದಿನ ತೊಗೊಂಡ್ರೆ ನಾವು ದುಡ್ಲಿಕ್ಕೆ ಹೋಗೋರು. ಅದು ಚೋಟ್ ಹುಡುಗಿ ಲೆಕ್ಕ ನೌಕರಿ ಹೋಗಿ ಹಾಕಿ 4 ಸರ್ ಕಲಿತ ನಾವು ಕಳ್ಸೋರು ಇಷ್ಟ ಮಾಡ್ತಾವ. ಒಂದು ಇನ್ನೊಂದು ಹುಡುಗಿ ಆದ್ರಿ ಹೊಡಿತಾರಂತ ಸೌಂಡಿಗೆ ಈಗ ಹುಡುಗಿ ಸಾಲಿಗೆ ಬರಲಾಗ್ಯದ ಹೊಟ್ಟೆ. ಅದು ಇನ್ನೊಂದು ಹುಡುಗಿ ಖುಷಿ ರೀ. ಅವತ್ತ ದೊಡ್ಡ ದೊಡ್ಡ ಹುಡುಗರಿಗೆ ಏನು ಮಾಡ್ತಾರೆ ಅವಕ್ಕ, ದೊಡ್ಡವ್ರಿಗೆ ಬರಲ್ಲ ಲೆಕ್ಕ. ರಾಯನ್ ಬರ್ತಾರೆ
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.